ಅವಾಗವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡುವಂತ ವ್ಯಕ್ತಿನ ನೀವು ಅಂದ್ರೆ ವಿಡಿಯೋ ನಿಮಗೋಸ್ಕರನೇ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಂದು ವಿಲೇಜ್ ಅಲ್ಲಿ ಬಡತನದಲ್ಲಿ ಹುಟ್ಟಿದಂತ ಒಬ್ಬ ರೈತ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ವಿನೋದವಾದ ಒಂದು ಮರ ಕಣ್ಣಿಗೆ ಕಾಣಿಸುತ್ತೆ. ಆ ಮರ ನೋಡಕ್ಕೆ ತುಂಬಾ ದೊಡ್ಡದಾಗಿರುತ್ತೆ. ಸರಿ ಅಂತ ಆ ಮರದ ಕೆಳಗೆ ಕುತ್ಕೊಂಡು ಅವನು ಸ್ವಲ್ಪ ವಿಶ್ರಾಂತಿ ತೆಗಿತಾನೆ. ವಿಶ್ರಾಂತಿ ತೆಗ್ದಿ ಮುಗಿಸಿದ ತಕ್ಷಣ ಅವನಿಗೆ ಸ್ವಲ್ಪ ನೀರಿದ್ರೆ ಚೆನ್ನಾಗಿರುತ್ತಂತ ಯೋಚನೆ ಮಾಡಿದಾಗ ಆ ಮರ ಅವನಿಗೆ ತುಂಬಾ ನೀರನ್ನ ಕೊಡುತ್ತೆ. ನೀರನ್ನ ಕುಡಿದು ಮುಗಿಸಿದ ತಕ್ಷಣ ಅವನಿಗೆ ಇವಾಗ ಏನಾದ್ರು ಒಂದು ಆಪಲ್ ಸಿಕ್ಕಿದ್ರೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾನೆ. ಅವನು ಮನಸ್ಸಿನಲ್ಲಿ ನೆನ್ಸಿದ್ನ ಆ ಮರ ಅರ್ತ್ಕೊಂಡು ಅವನಿಗೆ ತುಂಬಾ ಆಪಲ್ಗಳನ್ನ ಕೊಡುತ್ತೆ. ಇದನ್ನೆಲ್ಲ ಆ ಮರ ಕೊಡ್ತಿದ್ಯಲ್ಲ ಅಂತ ತಿಳ್ಕೊಂಡು ಆ ವ್ಯವಸಾಯಿ ನಾನು ಬಡತನ ಎಲ್ಲ ತೀರ್ಬೇಕಂದ್ರೆ ಈ ಮರ ಹತ್ರ ಏನಾದ್ರು ಕೇಳಿ ನಾನು ಪಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವನು ತುಂಬಾ ವಜ್ರಗಳನ್ನ ಕೇಳ್ತಾನೆ. ಅದನ್ನ ಅರ್ಥ ಆ ಮರ ಅವನಿಗೆ ತುಂಬಾ ವಜ್ರಗಳನ್ನ ಕೊಡುತ್ತೆ. ಆ ವ್ಯವಸಾಯಿಗೆ ಸಂತೋಷನ ತಡೆಯೋದಕ್ಕೆ ಆಗಲ್ಲ. ಯಾಕಂದ್ರೆ ಆ ವಿಲೇಜ್ ಅಲ್ಲಿ ಈಗ ಅವನೇ ತುಂಬಾ ಶ್ರೀಮಂತ ಆಗಿರ್ತಾನೆ. ಆ ವಜ್ರಗಳನ್ನ ನೋಡಿದಾಗ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಆದ್ರೆ ಸ್ವಲ್ಪ ದೂರದಲ್ಲೇ ಹುಲಿಗಳ ಶಬ್ದ ಅವನಿಗೆ ಕೇಳಿ ಬರುತ್ತೆ. ಆಗ ಅವನು ಹುಲಿಗಳು ಬಂದು ತಿನ್ಬಿಟ್ರೆ ಏನಂತ ಭಯ ಪಡ್ತಾನೆ. ಅದನ್ನ ಅರ್ಥಕೊಂಡ ಆ ಮರ ಅದೇ ತರ ಹುಲಿಗಳು ಬರೋ ತರ ಮಾಡಿ ಹುಲಿಗಳು ಅವನ್ನ ಸಾಯಿಸುತ್ತೆ. ಈ ಕಥೆಯಲ್ಲಿ ಬರೋ ತರನೇ ಜೀವನದಲ್ಲಿ ನಾವು ಒಳ್ಳೇದನ್ನ ಕೇಳಿದ್ರೆ ಈ ಪ್ರಪಂಚನೇ ನಮಗೆ ಒಳ್ಳೇದನ್ನ ಕೊಡುತ್ತೆ. ಕೆಟ್ಟದನ್ನ ಕೇಳಿದ್ರೆ ಈ ಪ್ರಪಂಚ ನಮಗೆ ಕೆಟ್ಟದನ್ನೇ ಕೊಡುತ್ತೆ. ಬೇಡವಾದ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ನೆಗೆಟಿವ್ ಆದ ವಿಷಯಗಳನ್ನ ಮನಸ್ಸಿಗೆ ತಗೊಂಡು ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ. ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡುವಂತ ವ್ಯಕ್ತಿಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಫಾಲೋ ಮಾಡ್ಕೊಳ್ಳಿ. ನಾನು ತುಂಬಾ ವಿಷಯಗಳನ್ನ ಮಾತಾಡಬೇಕಾಗಿದೆ.